ನೋಡು ನಮ್ಮನೆ ಎಷ್ಟು ಹಳೇದು. ಅದೇ ವೀರ್ ಮನೆ ಹೊಸ ಮನೆ. ನಾವು ಹೊಸ ಮನೆ ಕಟ್ಸೋಣ ಅಂತಂದ್ರೆ ನನ್ನ ಗಂಡ ಯಾಕೋ ಕಿವಿಗೆ ಹಾಕಂತ ಇಲ್ಲ. ನಮ್ಮ ರಾಜನೂ ಇದಕ್ಕೆ ಬಣ್ಣ ಹೊಡ್ಸಿದ್ರೆ ಚೆನ್ನಾಗಿರುತ್ತೆ ಕಣಮ್ಮ ಅಂತಾನೆ. ಅವನು ಹಳೆ ಕಾಲದವ್ರಂಗ್ ಮಾತಾಡ್ತಾನೆ. ಹಳೆ ಮನೇಲೆ ಇರಕ್ಕೆ ಇಷ್ಟಪಡ್ತಾನೆ. ಈಗ ಹುಡುಗರು ಹಂಗೇನೆ ಹೊಸ ಮನೆ ಕಟ್ಕೊಂಡು ಹೆಂಗಿರೋಣ ಅಂತಾನ ಯೋಚನೆ ಮಾಡ್ತಾರೆ. ನಮ್ಮ ರಾಜನೂ ಏನ್ಕೊ ಬಂದನಲ್ಲ ಅವರಪ್ಪಗೆ ಬಣ್ಣ ಬಳಸೋಣ ಬಿಡಪ್ಪ ಅಂತಾನೆ. ಇರು ಬರ್ಲಿ, ಇವತ್ತು ಹೆಂಗಾದ್ರೂ ಮಾಡಿ ಒಪ್ಪಿಸ್ಲೇಬೇಕು ಮನೆ ಕಟ್ಸಕ್ಕೆ. ಈ ಮನೆನೂ ಇರ್ಲಿ ಆ ಮನೆನೂ ಇರ್ಲಿ. ಮಲ್ಲಿ ಮಲ್ಲಿ ಇವಳಂತೂ ಜಲ್ದಿ ಮಾತಾಡಲ್ಲ ಕಣಪ್ಪ. ಏ ಮಲ್ಲಿ, ಏನ್ ಮಾಡ್ತಾ ಇದ್ದೀಯೇ? ಏನತ್ತೆ ಕರ್ದಿದ್ದು? ಏನೇ ಮಾಡ್ತಾ ಇದೀಯ ಒಳಗೆ? ಮುದ್ದೆ ಮಾಡ್ತಿದ್ದೆ ಅತ್ತೆ. ಯಾಕತ್ತೆ ಏನಾಯ್ತು? ಇನ್ನೂ ಅಡ್ಗೆ ಆಗಿಲ್ವಾ? ಅಲ್ಲ ಯೋಟತ್ತಾತು. ಜಲ್ ಮಾಡು. ಗುಲಾಬಿ ಹೋದಾಗಿಂದ ನೀನಂತೂ ಸೋಂಬೇರಿ ಆಗಿದ್ಯಮ್ಮ. ಜಲ್ ಮಾಡಲ್ಲ. ಗುಲಾಬಿ ಇಲ್ವಲ್ಲ, ಜಲ್ ಮಾಡ ನಮ್ಮಂಗೆ ಏನು ಇಲ್ವಲ್ಲಿ. ಸುಮ್ಮನೆ ಕುಕ್ಕೊಂಡಿರ್ತೀಯ. ಆಮೇಲೆ ಟೈಮ್ ಆದಾಗ ಅದ್ ಮಾಡ್ಬೇಕು ಇದು ಮಾಡ್ಬೇಕು ಅಂತ ತಾರಾಡ್ತೀಯ. ಅಯ್ಯೋ ಅತ್ತೆ, ನನಗೆ ಬರೀ ಮನೆ ಕೆಲಸ ಒಂದೇ ಅಲ್ವಲ್ಲ ಇರೋದು. ಆ ಪಾಪನ್ ಬೇರೆ ನೋಡ್ಕೋಬೇಕಲ್ಲ ರಾಮುನ. ಅವನು ನೋಡ್ಕೊಂಬದ್ಯೇನೆ. ಅವನಾಲೇನೆ ಬೇಕಾಡ್ತಾನೆ ಗನವಾದಂಗೆ ಮನಸ್ಸಿ ಸುಮ್ಮನೆ ಮಾಡ್ಬೋದು. ಇಟ್ಟತ್ತಾಗ ಹೆಂಗು ಮನಿ ಕಂತಾನೆ ಎದ್ದತ್ತಾಗ ಅವನು 8 ಗಂಟೆಗೆ ಮನಿ ಕಂಡ್ರೆ 10-11 ಗಂಟೆ ತನಕ ಎದ್ದಾಳಲ್ಲಮ್ಮ. ನಾ ಮನಿ ಕಂತಿದ್ದಾತೆ, ಆದ್ರೆ ಇವತ್ತು ಮನಿ ಕಳ್ಳಿಲ್ಲ ಬೇಗ, ಅದಕ್ಕೆ ತಡವಾಯ್ತು. ಇನ್ನೇನು ಆಯ್ತತೆ. ಸಾರು ಒಂದ್ ಸ್ವಲ್ಪ ಒಗ್ಗರಣೆ ಹಾಕೊಂಡು ಇಕ್ಕ ಬರ್ತೀನಿ. ಇನ್ನು ಬರ್ಲಿ ಇರ್ರಿ. ಮಾವ ಮತ್ತೆ ಪೊದ್ದು ಕಾವೇರಿ ಎಲ್ಲರೂ ಬರ್ಲಿ, ಅಷ್ಟೊತ್ತಿಗೆ ಮಾಡ್ಬಿಡ್ತೀನಿ. ಕುಕ್ಕಡ್ರಿ ಅತ್ತೆ. ಎಲ್ಲರೂ ಬತ್ತಾರೋ ಇಲ್ವೋ, ನನಗಂತೂ ಹೊಟ್ಟೆ ಹಸಿತಮ್ಮ. ಜಲ್ದು ತಾಂಬ. ಸರಿ ಅತ್ತೆ, ಆಯ್ತು. ಕುಕ್ಕಂಡಿರಿ, ತಾಂಬತ್ತೀನಿ. ಯಮ್ಮ ನಮ್ಗೂ ಅಟ್ಟಸ್ತಿದೆ ಕಣಮ್ಮ. ಉಂಬಕಿಕ್ಕ ಕೇಳಮ್ಮ ಮಲ್ಲಿನ. ಹ್ಞೂ ಕಣಜ್ಜಿ, ನನಗೂ ಅಟ್ಟಸ್ತೈತೆ, ಉಣ್ಬೇಕು. ಜಲ್ದು ಹೋಗ್ತೀನಿ ನಾನು. ಸುಮ್ಮನಿರ್ರಿ, ನಾನು ಒಟ್ಟಸ್ತೈತೆ ಅಂತಾನೆ ಕುಕ್ಕಂಡಿರೋದು. ನಿಮ್ಮಮ್ಮ ಇನ್ನೂ ಅಡುಗೆ ಮಾಡ್ತಲೇ ಇದ್ದಾಳೆ. ಎಷ್ಟೊತ್ತಿ ಮಾಡ್ತಾಳ ಏನ್ ಸುಡ್ಗಾಡು. ಬಾ ಕುಕ್ಕ ಬರ್ರಿ. ಎಲ್ಲಿಗೋಗಿದ್ದೆ ಇಟ್ಟತ್ತಿಂದ ಕಣ? ನಾವು ಅಮ್ಮ ಆಟ ಆಡಕ್ ಹೋಗಿದ್ವಿ ಅಲ್ಲಿ ದೇವ್ರ ಗುಡಿಯಾಗೆ. ನಾನು ಮಂಜ ಕಾವೇರಿ ಎಲ್ಲ ಆಟ ಆಡಿದ್ವಿ. ಆಮೇಲೆ ದೇವಸ್ಥಾನದಾಗ ಗಿಡಗಳು ಇದಾವಲ್ಲ, ಅಲ್ಲಿಗೆಲ್ಲ ನಾನು ನೀರು ಹಾಕಿ ಬಂದ್ವಿ ಆಂಜನೇಯನ ಗುಡಿಯಾಗಿ. ಹೌದಾ? ಹೆಂಗ ಒಳ್ಳೆ ಕೆಲಸ ಮಾಡಿದ್ಯಾ? ದಿನಾನ ಮಾಡು ನೀರು ಪರ ಹಾಕೋದ. ಏನು ಪಂತಿ ಸಾಕ್ಬಿಟ್ಟೈತೆ ನಮ್ಮನ್ನೆಲ್ಲ ಬಿಟ್ಟು. ನಿನ್ ಬಿಡಕ್ಕಾಗತ್ತೇನಪ್ಪ? ಬಾ ಕುಕ್ಕ ಬಾ. ಉಂಬಾಕ್ ಮಾತ್ರ ಟೈಮಿಗೆ ಸರಿಯಾಗಿ ಬತ್ತೀಯ. ಅದೇ ಹೇಳಿದ್ದೊಂದು ಕೆಲಸನ ನೆಟ್ಟಿಗೆ ಮಾಡಲ್ಲ, ಏನೂ ಇಲ್ಲ. ತಲೆಗೆ ಹಾಕ್ಯಮಲ್ಲ, ಸುಮ್ಮನೆ ಆಡ್ಬಿಡ್ತೀಯ ಒಂದು ತಿಕ್ಕ ತಿರ್ಕೊಂಡು. ಅಮ್ಮ ಏನೇನೋ ಹೇಳ್ತೈತೆ ನೋಡಪ್ಪ. ತಿಕ್ಕ ತಿರ್ಕೊಂಡು ಹೋಗ್ತೀಯಂತೆ ನೀನು ಉಂಡು. ಹಂಗೇನಮ್ಮ ನಿಮ್ಮ ಅಮ್ಮಗೆ ಹಂಗೇನೆ ಮಾತಾಡೋದು. ಸರಿಯಾಗಿ ಮಾತಾಡಕ್ಕೆ ಬರಲ್ಲ. ಸರಿ ಅಮ್ಮ ಬತ್ತೀನಿ. ನನಗೊಂದಿಟ್ಟು ಜಾಗ ಬಿಡು. ನಿಮ್ಮ ಅಜ್ಜಿ ಮಗ್ಲ ಕುಕ್ಕಂತೀನಿ ನಾನು. ಕಾಳಿ ನಾನು ನಿನ್ನ ಮಗ್ಲ ಕುಕ್ಕಂಲ ಇವತ್ತು ತುಂಬಕ್ಕೆ. ಏನಿವತ್ತು ಯಾವ ಕಡೆ ಗೆದ್ದಿದ್ದು? ಹಿಂಗ್ ಕೇಳ್ತಾ ಇದ್ಯಾ? ನನ್ನ ಮಗ್ಲ ಕುಕ್ಕಮ್ಮನೆ ಅಂತಾನ? ಎಲ್ಲಾದ್ರೂ ಅಂತ ಕುಕ್ಕೊಂಡು ಉಣ್ಣು. ಸುಮ್ಮನೆ ಕುಕ್ಕ. ನನ್ನ ಮಗ್ಲಾಗೆ ಇಳಿಯುತ್ತೇನೆ ಎಪ್ಪಗಿ ಕೂಳು. ಅಲ್ಲೆಲ್ಲ ನಾ ಕುಕ್ಕಂಡ್ರೆ ಇಳಿಯಲ್ವೇನ ಒಳಕ್ಕೆ? ಸಾಕು ಅಲ್ಲಿ ಬಿಟ್ಟಿದ್ದು ಕುಕ್ಕ. ಸುಮ್ಮನೆ ಬಾಯಿ ಮುಚ್ಕೊಂಡು. ಯಾಕೆ ಕಾಳಿ ಮಕ ಹಿಂಗ್ ಊದಿಸ್ಕೊಂತೀಯ? ನಗ್ಬಾರ್ದ ಒಂದೀಟ. ನಗ್ತಾರೆ. ನಾನು ಹೇಳಿದ್ದು ಒಂದು ಮಾಡಲ್ಲ, ನಿನಗೆ ನಗ್ತಾನ ಕುಕ್ಕಂತಾರೆ. ನಾನು ಹೇಳಿದ್ದ ಮಾಡದೆ ನನಗೂ ನಗು ಬರುತ್ತೆ. ನನ್ನ ಗಂಡನ ಕುಟ್ ಕುಕ್ಕಬೇಕು, ಮಾತಾಡ್ಬೇಕು, ನಗಬೇಕು ಅಂತ ಅನ್ಸುತ್ತೆ. ಆದ್ರೆ ನೀನು ನನ್ನ ಮಾತು ಏನು ಕೇಳಲ್ವಲ್ಲ. ನಿನಗೇನು ಬಿಡು, ಇವಳು ಇಲ್ದಿದ್ದು ಇನ್ನೊಬ್ಳು ಅಂತಾನ ಹೋಗ್ತೀಯಲ್ಲ. ಇನ್ನೊಬ್ಳು ಯಾರು ಇದ್ದಾಳೆ? ಇಲ್ವಾ ಅವಳು ದೇವಿ, ಅವಳೇನಿ. ಹಂಗೆ ಹೇಳ್ದ? ಸರಿ ಬಿಡು. ನಾನು ಯಾರಪ್ಪ ಮೂರನೇವಳು ಯಾರು ಇದ್ದಾಳೆ ನನಗೆ ಗೊತ್ತೇ ಇಲ್ದಿರೋದು ನಿನಗೆ ಹೆಂಗೆ ಗೊತ್ತಾಯ್ತು ಅಂತ ಯೋಚನೆ ಮಾಡ್ತಿದ್ದೆ. ಬಿಟ್ರೆ ಮೂರನೇವಳನ್ನು ಕಟ್ಕೊಂಡು ಕರ್ಕೊಂಬತ್ತೀಯ. ಮೊದ್ಲು ಈ ಮನೆ ಬಿಟ್ಟು ಹೊಸ ಮನೆ ಕಟ್ಸೋದ್ ಕಲ್ತ್ಕ. ನಾನು ಹೇಳಿದ್ದೀನಿ ತಾನೆ, ಹೊಸ ಮನೆ ನಮ್ದು ಆಗ್ಬೇಕು. ನಮ್ಮ ನೇತ್ರಮ್ಮರು ಹೊಸ ಮನೆ ಕಟ್ತಾ ಇದ್ದಾರೆ. ಆ ದೇವಿದು ಹೊಸ ಮನೆ ಆತು, ನಮ್ದು ಆಗದ್ ಬೇಡವಾ? ಊರಿಗೆ ದೊಡ್ಡ ಸಾವುಕಾರರು ನಾವು. ಇಂಥ ಹಳೆ ಮನೆಗಿದ್ರೆ ಆಗುತ್ತಾ? ಇಲ್ಲ ಹೊಸ ಮನೆ ಕಟ್ಟಿಸ್ಬೇಕು ನೀನು. ನೀನು ಬಂದೆ ಬಾ ಕುಕ್ಕವ. ಇನ್ನು ಅಡಿಗೆ ಆಗಿಲ್ವಂತೆ. ಮಲ್ಲಿ ತಾಂಬತ್ತಾಳೆ ಉಂಬಕ್ಕಿಕ್ಕಕ್ಕೆ. ನಾವು ಅಕ್ಕಿಯನ್ನು ಕಾಕೊಂಡು ಕುತ್ಕೊಂಡಿದೀವಿ. ಹೌದಾ? ನಾನು ಹಂಗಾರೆ ಒಳ್ಳೆ ಟೈಮ್ಗೆ ಬಂದೆ. ಎಲ್ಲರೂ ಇಲ್ಲೇ ಇದ್ದೀರಾ? ಎಲ್ಲರೂ ಕುತ್ಕೊಂಡು ಜೊತೆಗೆ ಊಟ ಮಾಡೋಣ. ಅಜ್ಜಿ ಒಂದು ಬರ್ಲಿಲ್ಲ. ಅಜ್ಜಿ ಬಂದಿದ್ರೆ ಚೆನ್ನಾಗಿರೋದು. ಅಜ್ಜಿನ ಈಗ ಬರುತ್ತೆ ಕುಕ್ಕ. ಅಜ್ಜಿ ಎಲ್ಲ ಅಲ್ಲೆಲ್ಲ ಕುತ್ಕೊಂಡಿರುತ್ತೆ. ಯಾರ ಮಂತಾಗಣ. ರಾಜಾ ಕುಕ್ಕ ಬರತ್ಲಾಗೆ ಬಾ. ಏ ಮಲ್ಲಿ ಯೋಟ ತಾಂಬಕ್ಕೆ ಬಾರೆ. ಓಸಾರು ಬಂದ್ರು. ಅಯ್ಯೋ ಆಕೆ ಇವಳು ಮುಚ್ಚಿ ಒಂದ್ ಬಂದಿಲ್ಲ. ಇನ್ನಿದ್ದಾರೆಲ್ಲ ನಾ ಕಾಯ್ಕೊಂಡು ಕುಕ್ಕೊಂಡಿದೀವಿ ಉಂಬಕ್ಕೆ ಅಂತಾನ. ನೀನ್ ಇನ್ನ ತರಂಗೇ ಇಲ್ಲ. ತಾಂಬ. ಯಾಕೆ ಕಾಳಿ ಹಂಗ್ ರೇಗಾಡ್ತೀಯ? ತತ್ತರಿರುವ ಒಂದ್ ಸಣ್ಣ ಹೊತ್ತು. ಜಲ್ದಿ ನಾನು ಉಣ್ಬೇಕು. ನನಗೆ ಕೊಡಮ್ಮ ಜಲ್ದಿ. ಅಯ್ಯೋ ಇದೇನಿದು? ಅಷ್ಟರು ಒಂದೇ ಸಲ ಕುತ್ಕೊಬಿಟ್ಟಿದ್ರಾ?
ಹಾ ಲೇಟ್ ಆತಲ್ಲ ಇವಾಗ, ಅದಕ್ಕೆ ಎಲ್ಲರೂ ಒಂದೇ ಸಲ ಕುತ್ಕೊಂಡಿದ್ದಾರೆ. ಬಾಮಲಿ ಎಲ್ಲರೂ ಇಕ್ಕಿ ನೀನು ಕುತ್ಕೊಂಡು ಊಟ ಮಾಡು, ಎಲ್ಲರೂ ಒಟ್ಟಿಗೆ ಊಟ ಮಾಡೋಣ ಇವತ್ತು. ಎಷ್ಟೊಂದು ದಿನ ಆಗಿತ್ತು ನಮ್ಮ ಮನೆಯವರೆಲ್ಲ ಒಂದೇ ತಾಗೆ ಕುತ್ಕೊಂಡು ಊಟ ಮಾಡಿ. ತಗೊಂಬ. ಹೌದು ರೀ, ಇವತ್ತೊಂಥರ ಖುಷಿ ಆಗೈತೆ. ನಮ್ಮ ಮನೆ ಒಂಥರ ಚೆನ್ನಾಗೈತೆ ನೋಡಕ್ಕೆ. ಎಲ್ಲರೂ ಒಂದೇ ಸಲ ಕುತ್ಕೊಂಡು ಊಟ ಮಾಡ್ತಾ ಇರೋದು ಒಂಥರ ಮನಸ್ಸಿಗೆ ಖುಷಿ. ಒಂಥರ ತಡವಾಗಿದ್ದು ಒಳ್ಳೇದಾಯ್ತು ಅನ್ಸುತ್ತೆ ಅಲ್ವಾ? ಹೌದೌದು. ತಾಂಬ, ಅಜ್ಜಿ ಒಂದು ಬರಬೇಕು. ಅದು ಕಾವೇರಿ, ಊಟ ಮಾಡ್ರಿ ನೀವು ಮೊದ್ಲು. ಅಜ್ಜಿನೂ ಬಂತು. ಪಾರಜ್ಜಿ ಬಾ ಜಲ್ದಿ, ನಿನ್ಗೋಸ್ಕರನೇ ಕಾಯ್ತಾ ಇದ್ವಿ. ಹೆಂಗೋ ನೀನು ಒಬ್ಳು ಇಲ್ಲ ಅಂತ ಅನ್ಕೊಂಡಿದ್ವಿ, ಅಷ್ಟೊಳಗೆ ನೀನು ಬಂದೆ ನೋಡು. ಏನೇ ಮಲ್ಲಿ, ನಮ್ಮನೆಗೆ ಏನಿವತ್ತು ಒಳ್ಳೆ ಮದ್ವೆ ಮನೆ ಪಂಕ್ತಿ ಸಗದಂಗಾಗೈತೆ. ಸರ್ ಒಂದೇ ಸಲ. ಹ್ಞೂ ಅಜ್ಜಿ, ನೀನೊಬ್ಳು ಬಂದಿರ್ಲಿಲ್ಲ, ನೀನು ಬಂದೆ. ಬಾ ಕುಕ್ಕ ಬಾ, ಎಲ್ಲಾರ್ಗು ಇಕ್ಕ ಬರ್ತೀನಿ, ಒಟ್ಟಿಗೆ ಕುಕ್ಕೊಂಡು ಊಟ ಮಾಡೋಣ. ಬಾ ಕುಕ್ಕ ಬಾ. ಸರಿ ಸರಿ, ಹೋಗು ಜಲ್ದಿ ಇಕ್ಕೆವರೆಗೂ. ನನಗೂ ಒಟ್ಟಸ್ಬಿಟ್ಟೈತಮ್ಮ, ಇವತ್ತು ಯಾಕೆ ತಡವಾಗೈತೆ ಅಲ್ವ ಅಡಿಗೆ ಆಗೋದು? ನಾನೊಬ್ಳೆ ಅಲ್ವಾ, ಗುಲಾಬಿ ಬೇರೆ ಇಲ್ವಲ್ಲ, ಅದಕ್ಕೆ. ಕುಕ್ಕ ಬಾ, ಎಲ್ಲಾರ್ಗು ಇಕ್ಕ ಬರ್ತೀನಿ ರೀ. ಕುತ್ಕೊಂಬಲ್ಲಿ ನೀನು ಕುತ್ಕೊಂಡು ಊಟ ಮಾಡು. ಈಗ ನೋಡು, ನಮ್ಮನೆ ಒಂಥರ ನಂದ ಗೋಕುಲ ಆಗೈತಿ. ಏನ್ ಪಾಪ ಏನ್ ಮಾಡ್ತಿದ್ದೆ ನಿಮ್ಮಲ್ಲಿ? ಅವನು ಒಬ್ಬನ ಕರ್ಕೊಂಬಂದು ಕುಂಡಿಸ್ಬೇಕಾಗಿತ್ತು ಮಧ್ಯದಕ್ಕೆ. ಬ್ಯಾಡ ಸುಮ್ನಿರಜ್ಜಿ, ಅವ್ನ ಏನಾರ ಬಂದ್ರೆ ಏನಿಲ್ಲ, ತಟ್ಟೆ ಎಲ್ಲನ ಎಳ್ದಾಕ್ಬಿಡ್ತಾನೆ, ಯಾರಿಗೂ ಉಂಬಕ್ಕೆ ಬಿಡಲ್ಲ. ಎಲ್ಲ ನೆಲ್ದಕ್ಕೆಲ್ಲ ಸೇಲ್ ಬಿಡ್ತಾನೆ, ಸಾರು ಮುದ್ದೆ ಸೊಪ್ಪು ಎಲ್ಲನ. ಸುಮ್ನೆ ಇರು. ಅದು ಸರಿ ಅಲ್ವೇ? ಅವನು ಯಾವ್ದು ಬಿಡ್ತಾನೆ, ಸಣ್ಣನಲ್ವೇ, ಎಳಿತಾನೆ. ಉಣ್ರಿ. ಏನ್ ಸಾರೇ ಮಲ್ಲಿ, ಯಾಕ ಸೊಪ್ಪಿನ ಸಾರು ಮಾಡಿದ್ಯಾ? ಬಸ್ಸಾರೇನು? ಹ್ಞೂ ಅಜ್ಜಿ, ನುಗ್ಗೆ ಸೊಪ್ಪಿಂದು ಬಸ್ಸಾರು. ಚೆನ್ನಾಗಿರುತ್ತೆ ಅಂತ ಕಿತ್ಕೊಂಬಂದು ಮಾಡ್ದೆ ಹೊಲ್ದಾಗೆ. ನುಗ್ಗೆ ಸೊಪ್ಪು ಚೆನ್ನಾಗಿತ್ತು, ಅದಕ್ಕೆ. ಕಾಳಿ ಕಾಳಿ, ಎಲ್ಲರೂ ಖುಷಿಯಾಗಿದ್ದಾಗ ನೀನು ಯಾಕೆ ಮಕ ಹಿಂಗೆ ಮಾಡ್ಕೊಂಡಿದ್ಯಾ? ಒಂದಿಟ್ಟು ನಗಬಾರ್ದ? ಮಕದಾಗೆ ನಗು ಇದ್ರೇನೆ ಚಂದ ಕಳೆ. ನಗ್ತಾರೆ. ನಾನು ಹೇಳಿದ ಮಾಡು ಮೊದ್ಲು, ಆಮೇಲೆ ನಗ್ತೀನಿ. ಏನು ಮಾಡ್ಬೇಕು ಹೇಳೀಗ ನಿನಗೆ? ಏನು ಮಾಡಬೇಕು? ಹೊಸ ಮನೆ ಕಟ್ಟಿಸ್ಬೇಕು. ಆದಷ್ಟು ಬೇಗ ಯಾರಾದ್ರೂ ಮೇಸ್ತ್ರಿನ ಕರ್ಕೊಂಬಂದು ಎಲ್ಲ ರೇಟ್ ಗೀಟು ಮಾತಾಡಿ, ಮನೆ ಹೆಂಗ್ ಬರ್ಬೇಕು, ಎಷ್ಟು ರೂಮ್ ಇರಬೇಕು, ಅಡುಗೆ ಮನೆ ಹೆಂಗಿರ್ಬೇಕು ಎಲ್ಲನ ಹೇಳಿ ಅಚ್ಚುಕಟ್ಟಾಗಿ ದೊಡ್ಡದಾಗಿ ಕಟ್ಸು. ಒಂದು 3-4 ರೂಮ್ ಇರಬೇಕು. ಆಮೇಲೆ ನೀರು ಹಾಕ್ಯಬೇಕು, ಬಸ್ಲು, ನೀರು ಕಡಿಕೆ ಹೋಗಕ್ಕೆ ಬಾತ್ರೂಮು ಎಲ್ಲ ಇರಬೇಕು. ಉಂಬ ಟೈಮ್ನಾಗ ಅದೆಲ್ಲ ಬೇಕೇನೆ. ಆಯ್ತು, ದೊಡ್ಡದಾಗ ಕಟ್ಸೋಣ. ನೀನು ಈ ಮನೆ ಮಹಾರಾಣಿ, ನೀನು ಹೇಳಿದ್ಮೇಲೆ ಕಟ್ಸ್ದಂಗಿರಕ್ಕಾಗುತ್ತಾ? ಕಟ್ಟಿಸ್ತೀನಿ, ಏನು ಚಿಂತೆ ಮಾಡಬೇಡ, ಆರಾಮಾಗಿ ಉಣ್ಣು ನೆಮ್ಮದಿಯಾಗಿ. ಹೌದಾ? ನಿಜನಾ? ಹೊಸ ಮನೆ ಕಟ್ಟಿಸ್ತೀಯಾ? ಹೊಸ ಮನೆ ಅಂದ ತಕ್ಷಣ ಈಟಾಗ್ಲ ಬಾಯಿ ತೆಗೆದೆ. ಊಟ ಮಾಡು. ಹೌದು ತಾತ, ನಮ್ದು ಹೊಸ ಮನೆ ಆದ್ರೆ ಚೆನ್ನಾಗಿರುತ್ತೆ. ಮೆಟ್ಲೆಲ್ಲ ಮಾಡಿದ್ರೆ ನಾವು ಮಾಡಿ ಮೇಕೆಲ್ಲ ಹತ್ತಿ ಹೋಗ್ಬೋದು, ಆಟ ಆಡ್ಬೋದು ಮ್ಯಾಲೆಲ್ಲ. ನಾನು ಪಾಪ ಪದ್ಧತಿ ಎಲ್ಲರೂ. ನೀವೇನು ಮಾಡಿ ಮನೆ ಕಟ್ಸ್ಬಿಟ್ರೆ ಮೆಟ್ಲು ಮಾಡಿ ಮ್ಯಾಕ್ ಹೋಗಿ ಚೆನ್ನಾಗಿ ಕುಣಿತೀರಾ. ಅಪ್ಪ, ಕಟ್ಟಿಸ್ತೀನಪ್ಪ ಹೊಸ ಮನೆನಾ? ಇನ್ನೇನು ಮಾಡೋದಪ್ಪ, ನಿಮ್ಮಮ್ಮ ಯಾವ ಊದ್ಕೊಂಡೇವಳು ಅವತ್ತಿಂದನ ನೋಡೋಣ ಅಂತ ಹೇಳ್ದಾಗಿಂದನ. ಈಗ ನೋಡು, ಕಟ್ಸೋಣ ಅಂತ ಹೇಳಿದಕ್ಕೆ ಮಗ ಹಂಗೆ ಕಮಲ ಹೂವು ಹರಡ್ಲಂಗೆ ಹರಳ್ತಾ ಐತೆ. ಏನಿಪ್ಪದು, ಯಾಕ ನಿಮ್ಮಮ್ಮಯ್ಯ ನಿಮ್ಮಪ್ಪಯ್ಯ ಅಲ್ಕಿಸ್ಕೊಂಡು ಹೋಗ್ತಾ ಮಾತಾಡ್ತಾ ಇದಾರೆ? ಏನ್ ಮಾತಾಡ್ತಾ ಇದ್ದಾರೆ ಅವರು? ಅಯ್ಯೋ ಅಜ್ಜಿ, ಅಪ್ಪಯ್ಯ ಹೊಸ ಮನೆ ಕಟ್ಸುತ್ತಂತೆ ಮಾಡಿ ಮನೇನ. ಅದಕ್ಕೆ ಅಮ್ಮಯ್ಯ ಹೇಳ್ತೈತೆ ಕಟ್ಸು ಅಂತನ, ಅಪ್ಪಯ್ಯಕ್ಕೆ ಕಟ್ಸೋಣ ಅಂತ ಹೇಳ್ತೈತೆ. ನಾವು ಹೊಸ ಮನೆಗೆ ಹೋಗ್ತೀವಿ. ಹೊಸ ಮನೆಗ? ಯಾಕೆ, ಏನಾಗೈತೆ ಈ ಮನೆ? ಅಯ್ಯೋ ಅಯ್ಯೋ, ಬಂಗಾರದಂಗೈತೆ ಮನೆ. ಇಂಥ ಮನೆ ಬಿಟ್ಟು ಇನ್ನ ಹೊಸ ಮನೆ ಕಟ್ಟಿಸ್ತಾಳಂತೆ. ದುಡ್ಡು ಹೆಚ್ಚಾಗೈತೇನ್ರಿ ನಿಮ್ಗೆ? ಹೊಸ ಮನೆ ಬೇಡ, ಗಿಸ್ ಮನೆ ಬೇಡ, ಇದು ನನ್ ಗಂಡ ಕಟ್ಸಿರೋ ಮನೆ. ಅರಮನೆ ಇದ್ದಂಗೈತಿ. ಯಾ ಮಾಡಿ ಮನೆ ಬೇಡ, ಪೀಡಿ ಮನೆ ಬೇಡ, ಸುಮ್ಮನೆ ಉಣ್ರಿ. ಈ ಕಿಕ್ಕಿ ಹುಡ್ ಮುತ್ಕಿದೊಂದು. ಪದ್ದು, ಸುಮ್ನಿರು. ಅಕ್ಕಿ ಹುಡ್ ಮುತ್ಕಿಗೆ ಏನು ಹೇಳಕ್ ಹೋಗ್ಬೇಡ. ಏನ್ ಮಾತಾಡ್ತಾ ಇದ್ದಾರೆ, ಏನು ಎತ್ತ ಅಂತಾನ. ಸುಮ್ಮನ ಕುಕ್ಕೊಂಡು 9 ಕಲ್ತ್ಕೊಡ್ರಿ ನೀವಿಬ್ರು. ನಾವೇನಾದ್ರೂ ಮಾತಾಡ್ಕೊಂತೀವಿ. ಅಕ್ಕಿ ಹುಡ್ ಮುತ್ಕಿ ಎಲ್ಲಕ್ಕೂ ಅಡ್ಬಾಯ್ ಹಾಕಿ ಬಂದ್ಬಿಡುತ್ತೆ. ರಾಜಾ ಮಲ್ಲಿ ಉಂಡ್ರಿ, ಸುಮ್ನ ಅದ್ರ ಮಾತಿಗೆ ತಲೆ ಕೆಡ್ಸ್ಕೊಂಬಕ್ ಹೋಗ್ಬೇಡ್ರಿ. ಹೌದಮ್ಮ, ಹೊಸ ಮನೆ ಕಟ್ಸೋಣ, ಚೆನ್ನಾಗಿರುತ್ತೆ, ಆಟ ಆಡಕ್ಕೂ ಎಲ್ಲನ. ದೊಡ್ಡ ಕಟ್ಸೋಣ, ದೊಡ್ಡ ಮನೆ ನಮ್ದು. ಊಟ ಮಾಡು ಪದ್ದು, ಊಟ ಮಾಡು. ಕಾವೇರಿ ಊಟ ಮಾಡ್ರಿ. ಅಜ್ಜಿ ಊಟ ಮಾಡು. ಎಲ್ಲ ಮಾತಾಡೋದ್ ಬಿಟ್ಟು ತಲೆ ಬಗ್ಸ್ಕೊಂಡ್ರಿ ಉಣ್ರಿ. ಜಲ್ದಿ ಉಣ್ಬೇಕಾರೆ ಮಾತಾಡ್ಬಾರ್ದು. ಜಲ್ದಿ ಉಂಡು ಕೈ ತೊಳ್ಕೊಂಡು ಎದ್ದು ನಡೀರಿ ಕೆಲ್ಸಕ್ಕೆ. ಬಕ್ಕೆಂಡು ಉಣ್ರಿ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.